KR ಪುರ ಕ್ಷೇತ್ರ ಮಹಿಳೆಯರಿಗೆ ಸೇಫ್ ಆಗಿಲ್ಲ. ಗೂಂಡಾ ರಾಜ್ಯ ಆಗಿದೆ. ಹೆಲ್ಮೆಟ್ ಹಾಕೊಂಡು ಬಂದು ಏನ್ ಬೇಕಾದ್ರೂ ಬ್ಯಾನರ್ಸ್ ಹಾಕ್ಬೋದು, ಯಾರ್ ಕಾರ್ ಬೇಕಾದ್ರೂ ಹೊಡಿಬೋದು. ಇದಕ್ಕೆ ಕಡಿವಾಣನೆ ಇಲ್ಲದಂಗಾಗಿದೆ. ಕಳೆದ ತಿಂಗಳು 1.5 ತಿಂಗಳ ಕೆಳಗಡೆ ಎಲೆಕ್ಷನ್ಸ್ ಅನೌನ್ಸ್ ಆಗುತ್ತೆ ಅಂತ ಅನ್ಕೊಂಡು ನನ್ನ ಬಗ್ಗೆ ಒಂದು 50 ಬ್ಯಾನರು ವಿಜ್ಞಾನನಗರ ವಾರ್ಡ್ ಫುಲ್ ಹಾಕಿದ್ರು. ಅದು ಹೆಲ್ಮೆಟ್ ಹಾಕೊಂಡು. ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಎನ್ಕ್ವೈರಿ ಒಂದು ಹಂತಕ್ಕೆ ಬರ್ತಾ ಇದೆ ಅಂದಾಗ ಈಗ ಮತ್ತೊಂದು ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಕಾರ್ನ ವಿಂಡ್ಶೀಲ್ಡ್ ಹೊಡೆಯೋದು. ಇವರು ನಿಜವಾಗ್ಲೂ ಗಂಡಸರಾಗಿದ್ರೆ, ಧೈರ್ಯವಂತರಾಗಿದ್ರೆ, ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂತ ಇದ್ರೆ ಹೆಲ್ಮೆಟ್ ತೆಗೆದು ಮಾತಾಡ್ಬೇಕಾಗಿತ್ತು. ಈ ತರ ಹೇಳಿ ಮಾಡ್ತಿರೋದು ಬಿಜೆಪಿ ಪಕ್ಷದವರೇ, ಬಿಜೆಪಿ ನಾಯಕರೇ. ನಾನು ನಮ್ಮ MLA ಭೈರತಿ ಬಸವರಾಜ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಬಂದು ನಾನು ಬ್ಯಾನರ್ ತೋರಿಸಿದ್ದೆ, ಸರ್ ರಕ್ಷಣೆ ಕೊಡಿ, ನಿಮ್ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ. ನೀವೇನ್ ಮಾಡಿದ್ದೀರಾ? ರಕ್ಷಣೆ ಕೊಡ್ಲಿಕ್ಕೆ ಆಗಲ್ವಾ? ನಿಮ್ಗೆ ಅಷ್ಟು ಕೆಪಾಸಿಟಿ ಇಲ್ವಾ? ನಿಮ್ಮ ಲೋಕಲ್ ಲೀಡರ್ಸ್ ಹೇಳಕ್ ಆಗಲ್ವಾ? ಅವರು ನಿನ್ನೆ ನಿಮ್ಮನೆ ಪೂಜೆ ಮಾಡಿದಾಗ ನನ್ಗೆ ಬ್ಯಾನರ್ಸ್ ಅಲ್ಲಿ ಯಾರ್ಯಾರು ತೊಂದರೆ ಕೊಟ್ಟಿದಾರಲ್ಲ ಅವರೆಲ್ಲ ನಿಮ್ಮ ಬರ್ತ್ಡೇ ಬ್ಯಾನರ್ ಅಲ್ಲಿ, ನಿಮ್ಮ ಜೊತೆ ಹಾರದಲ್ಲಿ, ನಿಮ್ಮ ಪಕ್ಷದಲ್ಲಿ, ನಿಮ್ಮ ಕ್ಯಾಂಪೇನ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಹೇಳಕ್ ಆಗಲ್ವಾ? ನಿಮ್ಗೆ ಅಷ್ಟು ಅಧಿಕಾರನೇ ಇಲ್ವಾ? ಈ ತರ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವ ಮಹಿಳೆ ತಾನೇ ಮುಂದೆ ಬರ್ತಾರೆ? ಯಾರು ಬೇರೆ ಯಾವ ಪಾರ್ಟಿಯವರು ನಿಂತ್ಕೋಬಾರ್ದು, ಬರೀ ಬಿಜೆಪಿ ಅವರೇ ನಿಂತ್ಕೋಬೇಕು. ಬೇರೆ ಯಾವ ಪಾರ್ಟಿಯವರು ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಏನು ಕೆಲಸ ಮಾಡಬಾರ್ದು. ರಾಜಕೀಯದಲ್ಲಿ ಯಾರಾದ್ರೂ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ, ಫ್ಲಡ್ಡಿಂಗ್ ಆಗ್ತಾ ಇದೆ, ಏನಾದ್ರೂ ಸಮಸ್ಯೆಗಳಿದ್ರೆ ಯಾರು ಧ್ವನಿ ಎತ್ತಬಾರ್ದು. ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಬ್ಯಾನರ್ಸ್ ಹಾಕ್ತೀರಾ, ಹೆಲ್ಮೆಟ್ ಹಾಕೊಂಬಂದು ಅವ್ರ ಮನೆಗೆ ಅಟ್ಯಾಕ್ ಮಾಡ್ತೀರಾ, ನೆಕ್ಸ್ಟ್ ನಮ್ ಪ್ರಾಣನೂ ತೆಗಿತೀರಾ. ನಮ್ ಪ್ರಾಣನೂ ತೆಗೆದ್ರೆ ನೀವೇ ಕಾರಣ ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಂಡು ನಿಮ್ಮ ಪಾರ್ಟಿ ಕಾರ್ಯಕರ್ತರಿಗೆ, ನಿಮ್ಮ ಕಾರ್ಪೊರೇಟರ್ಗಳಿಗೆ, ಎಕ್ಸ್ ಕಾರ್ಪೊರೇಟರ್ಗಳಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟು ನನ್ ತಂಟೆಗೆ ಬಂದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಸರ್. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಮೀಡಿಯಾ ಮುಂದೆನೆ ಹೇಳ್ತೀನಿ. ನೀವು ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ. ನೀವ್ ಏನೇ ಕೆಲಸ ಮಾಡ್ಬೇಕಾದ್ರೆ ಜನಪರ ಕೆಲಸ ಮಾಡಿ ಹೊರತು ಜನಪರ ಕೆಲಸ ಮಾಡೋದಕ್ಕೆ ತೊಂದರೆ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.